ಮುಂಡಗೋಡ ತಾಲೂಕಿನ ಸುಳ್ಳಳ್ಳಿ ಗ್ರಾಮದ ಹತ್ತಿರದ ಅರಣ್ಯದ ಪಕ್ಕದಲ್ಲಿ ರಸ್ತೆಗಳಲ್ಲಿ ಕಾಡಾನೆಗಳ ಹಿಂಡು ಸಂಚಾರ ನಡೆಸುತ್ತಿದ್ದು ಗ್ರಾಮಸ್ಥರಿಗೆ ಹಾಗೂ ವಾಹನ ಸವಾರರಿಗೆ ಆತಂಕವನ್ನ ಉಂಟು ಮಾಡಿದೆ. ತಾಲೂಕಿನ ಸುಳ್ಳಳ್ಳಿ, ಬಸನಕೊಪ್ಪ, ಕವಲಗಿ ಹಾಗೂ ಕ್ಯಾತನಹಳ್ಳಿ ಗ್ರಾಮಗಳಲ್ಲಿ ಕಳೆದ 2-3 ದಿನಗಳಿಂದ ರಸ್ತೆಯ ಮೇಲೆ ಒಂದು ಮರಿಯಾನೆ ಸೇರಿದಂತೆ 3 ಆನೆಗಳು ಸಂಚಾರ ನಡೆಸಿದ್ದು ಸಾರ್ವಜನಿಕರು ಈ ಮಾರ್ಗವಾಗಿ ಓಡಾಡುವುದನ್ನೇ ನಿಲ್ಲಿಸಬೇಕಾದ ಅನಿವಾರ್ಯತೆ ಎದುರಾಗಿದೆ. ದಟ್ಟವಾದ ಅರಣ್ಯದಲ್ಲಿರುವ ಈ ಗ್ರಾಮಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತ ಕುಟುಂಬಗಳೇ ವಾಸಿಸುತ್ತಿದ್ದು ಈ ಗ್ರಾಮದಲ್ಲಿ ಗದ್ದೆಗಳಲ್ಲಿ ಅರ್ಧದಷ್ಟು ಬೆಳೆಗಳನ್ನ ಕಟಾವು ಮಾಡಿದ್ದಾರೆ. ಇನ್ನು ಕೆಲವು ರೈತರು ಗದ್ದೆಗಳಲ್ಲಿ ಬೆಳೆಗಳನ್ನ ಕಟಾವು ಮಾಡದೆ ಹಾಗೆ ಇರಿಸಿರೋದ್ರಿಂದ ಎಲ್ಲಿ ಗದ್ದೆಗೆ ನುಗ್ಗಿ ಬೆಳೆಹಾನಿ ಮಾಡುತ್ತವೆಯೋ ಎಂದು ಭಯದ ವಾತಾವರಣದಲ್ಲಿದ್ದಾರೆ. ಈ ಗ್ರಾಮಗಳಲ್ಲಿ ಅಡಿಕೆ ತೋಟಗಳ ಸಂಖ್ಯೆಯೂ ಅಧಿಕವಾಗಿದ್ದು ತೋಟಗಳಿಗೆ ನುಗ್ಗಿ ಎಲ್ಲಿ ಬೆಳೆಹಾನಿ ಮಾಡುತ್ತವೆಯೋ ಎಂಬ ಭಯವು ಈ ಭಾಗದ ರೈತರಲ್ಲಿ ಕಾಡ್ತಿದೆ. ಮೊದಲೇ 2 ವರ್ಷದಿಂದ ಕೋವಿಡ್ನಿಂದ ಬೆಳೆದ ಬೆಳೆಗೆ ಬೆಲೆ ಸಿಕ್ಕಿಲ್ಲ. ಅಕಾಲಿಕ ಮಳೆಯಿಂದ ಹಾನಿ ಅನುಭವಿಸಿದ್ದೇವೆ. ಈ ವರ್ಷ ನೋಡಿದ್ರೆ ಆನೆಗಳ ಹಾವಳಿ ಹೆಚ್ಚಾಗಿದೆ ಎಂದು ಸ್ಥಳೀಯ ಪ್ರತ್ಯಕ್ಷದರ್ಶಿ ರೈತ ರಾಕೇಶ್ ಗೋಂದ್ಕರ್ ತಿಳಿಸಿದ್ರು. ಅಂಕೋಲಾದ ಬೆಳಂಪಾರ ಪಂಚಾಯತ್ ವ್ಯಾಪ್ತಿಯ ಅಂಬೇರ್ಹಿತ್ಲಾ ಸೇರಿದಂತೆ ವಿವಿಧ ರಸ್ತೆ ಕಾಮಗಾರಿಗಳಿಗೆ ಶಾಸಕಿ ಶ್ರೀಮತಿ ರೂಪಾಲಿ ನಾಯ್ಕ್ ಶಂಕುಸ್ಥಾಪನೆ ನೆರವೇರಿಸಿದ್ರು. ಈ ಸಂದರ್ಭದಲ್ಲಿ ಶಾಸಕಿ ರೂಪಾಲಿ ನಾಯ್ಕ್ ಮಾತನಾಡಿ, ಬೆಳಂಬಾರ ಇದು ದೊಡ್ಡ ಗ್ರಾಮ ಪಂಚಾಯತ್. ಇಲ್ಲಿಯ ರಸ್ತೆ ಅನಾದಿ ಕಾಲದಿಂದಲೂ ದುಸ್ಥಿತಿಯಲ್ಲಿತ್ತು. ಅದನ್ನ ಅಭಿವೃದ್ಧಿಪಡಿಸಲು ಸರ್ಕಾರದಿಂದ ದೊಡ್ಡ ಪ್ರಮಾಣದಲ್ಲಿ ಹಣ ಮಂಜೂರಿಯಾಗಿದೆ. ಅಲ್ಲದೆ ಇನ್ನುಳಿದ ಭಾಗಗಳನ್ನು ಸಹ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿಪಡಿಸಲಾಗುವುದು ಎಂದರು. ಗ್ರಾಮ ಪಂಚಾಯತ್ ಅಧ್ಯಕ್ಷ ನಾರಾಯಣ್ ಮಡಿವಾಳ್ ಅವರು ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಅನೇಕ ವರ್ಷಗಳಿಂದ ಇಲ್ಲಿಯ ಜನರು ಈ ರಸ್ತೆ ಅಭಿವೃದ್ಧಿಗಾಗಿ ಹೋರಾಡುತ್ತಲೇ ಬಂದಿದ್ದಾರೆ. ಇದನ್ನ ಶಾಸಕರ ಗಮನಕ್ಕೆ ತಂದ ತಕ್ಷಣ ಮಂಜೂರಿ ಮಾಡಿಸಿ ಇಂದು ಕೆಲಸಕ್ಕೆ ಚಾಲನೆಯೂ ಸಹ ನೀಡಿರೋದು ಇಲ್ಲಿಯ ಜನರ ಶತಮಾನಗಳ ಕನಸು ಈಡೇರಿದಂತಾಗಿದೆ ಎಂದರು. ವೈದ್ಯ ಹನುಮಂತ ಬಿಗೌಡ, ಹಿರಿಯರಾದ ವಿಷ್ಣು ಮಡಿವಾಳ್, ಅರ್ಬನ್ ಬ್ಯಾಂಕ್ ನಿರ್ದೇಶಕರಾದ ಗೋವಿಂದ್ ರಾಯ್ ನಾಯ್ಕ್ ಮಾತನಾಡಿದ್ರು. ವೇದಿಕೆಯಲ್ಲಿ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಪಿವೈ ಸಾವಂತ್, ತಹಶೀಲ್ದಾರ್ ಉದಯ್ ಕುಂಬಾರ್, ಪುರಸಭೆ ಉಪಾಧ್ಯಕ್ಷರಾದ ರೇಖಾ ಗಾಂವ್ಕರ್, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ನಾಗವೇಣಿ ಗೌಡ ಉಪಸ್ಥಿತರಿದ್ದರು. ಕೆಆರ್ಐಡಿಎಲ್ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಲೋಹಿತ್ ನಾಯ್ಕ್, ಸಹಾಯಕ ಅಭಿಯಂತರರಾದ ಪ್ರವೀಣ್ ತಾಂಡೇಲ್, ಶೆಟಗೇರಿ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷ ಶಾಂತಾ ಹರಿಕಾಂತ್, ಪಿಡಿಒ ಸಿದ್ದಪ್ಪ ತಳವಾರ್ ಇದ್ದರು. ಇನ್ನು ಅಂಕೋಲಾ ಪುರಸಭೆಯ ವ್ಯಾಪ್ತಿಯಲ್ಲಿ ಮುಖ್ಯಮಂತ್ರಿಗಳ 2019-20 ಸಾಲಿನ ಎಸ್ಎಫ್ಸಿ ವಿಶೇಷ ಅನುದಾನದಡಿಯಲ್ಲಿ ಮಂಜೂರಾದ ಅನುದಾನ 3,30,00,000 ರೂಪಾಯಿಗಳ ವಿವಿಧ ವಾರ್ಡ್ಗಳಲ್ಲಿ ಕೈಗೊಳ್ಳುವ 12 ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕಿ ರೂಪಾಲಿ ನಾಯ್ಕ್ ಅವರು ಅಡಿಗಲ್ಲು ನೆರವೇರಿಸಿದರು. ಶಾಸಕಿ ರೂಪಾಲಿ ನಾಯ್ಕ್ ಈ ಸಂದರ್ಭದಲ್ಲಿ ಮಾತನಾಡಿ, ಅಂಕೋಲಾ ಪಟ್ಟಣವು ಸುಸಜ್ಜಿತ ರಸ್ತೆ, ಕಾಲುವೆ, ವಿದ್ಯುತ್ ದೀಪ ಹೀಗೆ ಸುಂದರವಾಗಿ ನಿರ್ಮಾಣವಾಗಲಿದೆ. ಈಗಾಗಲೇ ಕಣಕಣೇಶ್ವರ ದೇವಸ್ಥಾನದಿಂದ ಶಿರಕುಳಿವರೆಗಿನ ರಸ್ತೆ ಪ್ರಗತಿಯಲ್ಲಿದೆ. ಅದೇ ರೀತಿ ದಿನಕರ ದೇಸಾಯಿ ರಸ್ತೆ ಸಹ ನಿರ್ಮಾಣವಾಗುತ್ತದೆ. ಅದಕ್ಕಾಗಿ 5.50 ಕೋಟಿ ರೂಪಾಯಿ ಕಾಮಗಾರಿ ಟೆಂಡರ್ ಪ್ರಕ್ರಿಯೆಯಲ್ಲಿದೆ. ಹೀಗೆ ಇಡೀ ಪಟ್ಟಣ ಆಕರ್ಷಕವಾಗಿ ನಿರ್ಮಾಣವಾಗುತ್ತದೆ ಎಂದರು. ಈ ಎಲ್ಲಾ ಅಭಿವೃದ್ಧಿ ಕಾರ್ಯಗಳು ಈ ಹಿಂದೆಯೇ ಮುಗಿಯಬೇಕಾಗಿತ್ತು. ಆದರೆ ಕೋವಿಡ್ ಮತ್ತು ನೆರೆ ಸಂಭವಿಸಿದ್ದರಿಂದ ವಿಳಂಬವಾಗಿದೆ. ಪುರಸಭೆ ಆಡಳಿತ ಮಂಡಳಿ ಮತ್ತು ಮುಖ್ಯಾಧಿಕಾರಿಗಳು ಮುತುವರ್ಜಿಯಿಂದ ಕೆಲಸ ಮಾಡುತ್ತಿರುವುದರಿಂದ ಕೆಲಸವು ಈಗ ತೀವ್ರಗತಿಯಲ್ಲಿ ನಡೆಯುತ್ತಿದೆ ಎಂದರು. ಈ ಕಾಮಗಾರಿ ಆಗ್ಲಿಕ್ಕೆ ಕಾರಣ ಏನಂದ್ರೆ ನಮ್ಮ ಹಿಂದಿನ ಮುಖ್ಯಮಂತ್ರಿಗಳಾದಂತ ಯಡಿಯೂರಪ್ಪಜಿಯವರು ನಮ್ಮ ಎಂಎಲ್ಎಗಳಿಗೆ ಅಂದ್ರೆ ಅವರು ಅಧಿಕಾರ ವಹಿಸಿದ ತಕ್ಷಣವೇ ಮುಖ್ಯಮಂತ್ರಿಗಳಾಗಿ ಅಧಿಕಾರ ವಹಿಸಿದ ತಕ್ಷಣವೇ ನಮ್ಮೆಲ್ಲ ಶಾಸಕರುಗಳಿಗೆ ಎಲ್ಲ ಬಿಜೆಪಿ ಶಾಸಕರುಗಳಿಗೆ ಸುಮಾರು 25 ಕೋಟಿ ರೂಪಾಯಿಯನ್ನ ವಿಶೇಷ ಅನುದಾನದಲ್ಲಿ ನಮಗೆ ಅಭಿವೃದ್ಧಿಗೆ ಅಂತ ಕೊಟ್ಟಿದ್ರು. ಆ ಒಂದು 25 ಕೋಟಿಗಳಲ್ಲಿ ಆ ಅನುದಾನದಲ್ಲಿ ಸುಮಾರು 6 ಕೋಟಿಯನ್ನ ನಗರಸಭೆ ವ್ಯಾಪ್ತಿಯಲ್ಲಿ ನಾವು ಬಳಸುವಂತಾಗಿತ್ತು. ಅದನ್ನ ಇನ್ನುಳಿದ ಗ್ರಾಮೀಣ ಭಾಗದಲ್ಲಿ ನಾವು ಈ ಒಂದು 6 ಕೋಟಿಯನ್ನ ಪಿಡಬ್ಲ್ಯೂಡಿ ಮುಖಾಂತರ ನಮ್ಮ ಕಾರವಾರದಲ್ಲಿ 2,70,00,000 ಬಳಕೆ ಮಾಡಿಕೊಂಡಿದ್ದೇನೆ. ಹಾಗೂ ಒಂದು 30 ಲಕ್ಷ ಜಾಸ್ತಿ ನಾನು ಅಂಕೋಲಾಕ್ಕೆ ಕೊಟ್ಟಿದ್ದೇನೆ. ಅಂದ್ರೆ 3,30,00,000 ಈ ಒಂದು ರೋಡಿಗೆ ನಾವು ಅನೇಕ ಕೆಲಸಗಳನ್ನ ಹಾಕಿದ್ದೇವೆ. ಸಂತೋಷ ಯಾಕಾಗ್ತಾ ಇದೆ ಅಂದ್ರೆ ಇದಕ್ಕಿಂತ ಪೂರ್ವದಲ್ಲಿ ಇದೇ ರೋಡಿಗೆ ತಾವೆಲ್ಲರೂ ನೋಡಿದ್ದೀರಿ, ಬಹಳ ಕಷ್ಟ ಆಗ್ತಾ ಇತ್ತು.
ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾಂತಲಾ ನಾಡಕರ್ಣಿ, ಕಣಕಣೇಶ್ವರ ರಸ್ತೆ ಮತ್ತು ದಿನಕರ ದೇಸಾಯಿ ರಸ್ತೆ ನಿರ್ಮಾಣ ಅಭಿವೃದ್ಧಿ ಕಾರ್ಯಕ್ಕೆ 8.50 ಕೋಟಿ ರೂಪಾಯಿ ಶಾಸಕಿ ರೂಪಾಲಿ ನಾಯ್ಕ್ ಅವರು ನೀಡಿದ್ದಾರೆ. ಪುರಸಭೆಯ ಒಂದೇ ರಸ್ತೆಗೆ ಇಷ್ಟು ದೊಡ್ಡ ಮೊತ್ತ ನೀಡಿರೋದು ನಮಗೆ ಸಂತಸ ತಂದಿದೆ ಎಂದರು. ಇದೇ ತರ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿ ನಮ್ಮ ನಿಜವಾಗ್ಲೂ ಅಂಕಲ್ ಅವರ ಬಗ್ಗೆ ಅವ್ರಿಗೆ ಕಾಳಜಿ ಇದೆ. ಅವ್ರು ನಿಜವಾಗ್ಲೂ ಅದನ್ನ ಸಂಪೂರ್ಣವಾಗಿ ನಮ್ಮ ಮಾಡ್ಕೊಡ್ತಾರೆ ಅಂತ ನನ್ನದು ಭರವಸೆ ಇದೆ. ಮತ್ತೆ ಎಲ್ಲರೂ ಇಷ್ಟು ವೇಳೆ ಆದ್ರೂ ಪಾಪ 3 ಗಂಟೆಯಿಂದಲೂ ಸುಮಾರು ಜನ ಬಂದು ಹೋಗಿದ್ದಾರೆ. ವೇದಿಕೆಯಲ್ಲಿ ತಹಶೀಲ್ದಾರ್ ಉದಯ್ ಕುಮಾರ್, ಪುರಸಭೆ ಉಪಾಧ್ಯಕ್ಷೆ ರೇಖಾ ಗಾಂವ್ಕರ್, ಸ್ಥಾಯಿ ಸಮಿತಿ ಅಧ್ಯಕ್ಷೆ ಜಯಾ ನಾಯ್ಕ್, ಅಧಿಕಾರಿಗಳಾದ ಆನಂದು ಹಳ್ಳಿಮನೆ, ವಿಠಲ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಪುರಸಭೆ ಮುಖ್ಯಾಧಿಕಾರಿ ಶ್ರುತಿ ಗಾಯಕ್ವಾಡ್ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ವಿವಿಧ ಫಲಾನುಭವಿಗಳಿಗೆ ಚೆಕ್ಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಎಂಜಿನಿಯರ್ ಭಾಸ್ಕರ್ ಗೌಡ, ಪುರಸಭೆ ಸದಸ್ಯರಾದ ಸೂರಜ್ ನಾಯ್ಕ್, ಶ್ರೀಧರ್ ನಾಯ್ಕ್, ಕೀರ್ತಿ ನಾಯಕ್, ಜಗದೀಶ್ ನಾಯಕ್, ನಾಗರಾಜ್ ಐಗಳ, ಕರುಣಾ ಮಹಾಲೆ, ತಾರಾ ನಾಯ್ಕ್, ನಿರ್ಮಲಾ ಹುಲ್ಸ್ವಾರ್ ಮುಂತಾದವರು ಇದ್ದರು. ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು: ಡ್ರೈ ರೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್, ಸ್ಟ್ರೋಕ್, ನ್ಯೂರೋ ಡೆವಲಪ್ಮೆಂಟ್, ಲೇಸರ್, ವ್ಯಾಕ್ಸ್, ಸ್ಪೈನಲ್ ಟ್ರಾಕ್ಷನ್, ಟ್ರಾನ್ಸ್ಕ್ಯೂಟೇನಿಯಸ್ ಎಲೆಕ್ಟ್ರಿಕಲ್ ನರ್ವ್ ಸ್ಟಿಮ್ಯುಲೇಷನ್, pulse electromagnetic therapy, nerve and muscle stimulation, neural and joints mobilization, postnatal exercise training, myofascial release of fascia, neurological rehabilitation for paralysis patient with advanced technique, cerebral palsy and delayed milestone exercise and rehab for pediatric patient, microcurrent therapy for radiating pain. Home physiotherapy, treatment condition, cervical and lumbar spondylosis, radiating, joint pain management, trapeziepis, cervicogenic, headache, vertigo, carpal tunnel syndrome, tennis elbow, golfer's elbow, low back pain, IVDP, orthoarthritis, frozen shoulder, heel pain, stroke and cerebral palsy rehabilitation, sports injury, ligament injury rehabilitation, strain, sprain, soft tissue injury, post-traumatic stiffness, Bell's palsy, post-COVID rehabilitation. For appointment, contact 08382 22222. Mobile number 9740809295. For visit G8 Suman Lakshmi Enclave near Nagamangala Radalaya, Kajubag, Karwar.